ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದಿನದಿಂದ ದಿನಕ್ಕೆ ಯುದ್ಧ ತೀವ್ರಗೊಳ್ತಲೇ ಇದೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ತೊಡಗಿ ಸಾಮಾನ್ಯ ಜನರಿಗೂ ಯುದ್ಧದ ಬಿಸಿ ತಟ್ತಾ ಇದೆ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದಾಗಿ ಹರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಪರಿಸ್ಥಿತಿ ಜಲಸಂಧಿಯನ್ನ ಮುಚ್ಚುವ ಮಟ್ಟಕ್ಕೆ ತಲುಪಿತ್ತು. ಆದರೂ ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲ ಹೊತ್ತ ಟ್ಯಾಂಕರ್ ಯಶಸ್ವಿಯಾಗಿ ಭಾರತವನ್ನ ತಲುಪಿದೆ. ಇರಾನ್ ಎಚ್ಚರಿಕೆಯ ನಡುವೆಯೂ ಈ ನೌಕೆಯು ತನ್ನ ಗುರುತಿನ ವ್ಯವಸ್ಥೆಯನ್ನು ಆಫ್ ಮಾಡಿ ರಹಸ್ಯವಾಗಿ ಈ ಮಾರ್ಗವನ್ನು ದಾಟಿದೆ. ಹಾಗಾದರೆ ಈ ಹರ್ಮುಜ್ ಜಲಸಂಧಿ ಅಂದ್ರೇನು? ಸೌದಿ ಅರೇಬಿಯಾದ ಟ್ಯಾಂಕರ್ ಮುಂಬೈ ತಲುಪಿದ್ದು ಹೇಗೆ? ಅದು ಕಂಡುಕೊಂಡ ರಹಸ್ಯ ಮಾರ್ಗವೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಪಶ್ಚಿಮ ಏಷ್ಯಾದಲ್ಲಿ ದಿನದಿಂದ ದಿನಕ್ಕೆ ಸಂಘರ್ಷ ಹೆಚ್ಚಾಗ್ತಲೇ ಇದೆ. ಈ ಕಾರಣದಿಂದ ವಿಶ್ವದ ಪ್ರಮುಖ ತೈಲ ಮಾರ್ಗವಾದ ಹರ್ಮುಜ್ ಜಲಸಂಧಿ ಸ್ತಬ್ಧಗೊಂಡಿದೆ. ಈ ಅಪಾಯಕಾರಿ ಪರಿಸ್ಥಿತಿಯ ನಡುವೆಯೇ ಕಚ್ಚಾ ತೈಲವನ್ನ ಹೊತ್ತ ಮೊದಲ ಟ್ಯಾಂಕರ್ ಯಶಸ್ವಿಯಾಗಿ ಈ ಮಾರ್ಗದ ಮೂಲಕವೇ ಭಾರತಕ್ಕೆ ಬಂದು ತಲುಪಿದೆ. ತನ್ನ ದೇಶದ ಹೊರತಾದ ಯಾವುದೇ ದೇಶದ ತೈಲ ಟ್ಯಾಂಕರ್ ಅನ್ನ ಈ ಮಾರ್ಗದ ಮೂಲಕ ಸಾಗೋದಕ್ಕೆ ಬಿಡೋದಿಲ್ಲ. ಹಾಗೇನಾದರೂ ಸಾಗಿದರೆ ಕ್ಷಿಪಣಿ ದಾಳಿ ನಡೆಸೋದಾಗಿ ಇರಾನ್ ಎಚ್ಚರಿಕೆ ಕೊಟ್ಟಿತ್ತು. ಆದರೂ ಭಾರತಕ್ಕೆ ತೈಲದ ಟ್ಯಾಂಕ್ ತಲುಪಿರೋದು ಇಡೀ ವಿಶ್ವವೇ ಅಚ್ಚರಿ ಪಡುವಂತಾಗಿದೆ. ಅದರಲ್ಲಿ ಒಂದು ಟ್ಯಾಂಕರ್ ಅನ್ನು ಹೊಡೆದು ಹಾಕಿದ್ದಾರೆ. ಅದರ ಬಗ್ಗೆ ಕೊನೆದಾಗಿ ಹೇಳ್ತೀನಿ. ಈಗ ಈ ಟ್ಯಾಂಕರ್ನ ವಿಷಯಕ್ಕೆ ಬರೋಣ. ಮಾರ್ಚ್ 1ರಂದು ಸೌದಿ ಅರೇಬಿಯಾದ ಅತಿ ದೊಡ್ಡ ತೈಲ ರಫ್ತು ಟರ್ಮಿನಲ್ ರಾಸ್ ತನೂರಾದಿಂದ ತೈಲವನ್ನ ತುಂಬಿಸಿಕೊಂಡ ಶೆನ್ಲಾಂಗ್ ಎನ್ನುವಂತಹ ಟ್ಯಾಂಕರ್ ಮಾರ್ಚ್ 10ರಂದು ಭಾರತದ ಮುಂಬೈ ತೀರಕ್ಕೆ ಬಂದಿದೆ. ರಾಸ್ ತನೂರಾದಲ್ಲಿದ್ದಾಗ ಹಡಗಿನ ಡ್ರಾಫ್ಟ್ ಅಂದ್ರೆ ನೀರಿನಲ್ಲಿ ಹಡಗಿನ ಆಳ 9.3 ಮೀಟರ್ ಇತ್ತು. ಆದರೆ ಮುಂಬೈ ತಲುಪಿದಾಗ ಅದು 15.8 ಮೀಟರ್ ಆಗಿತ್ತು. ಇದು ಹಡಗಿನಲ್ಲಿ ಪೂರ್ಣ ಪ್ರಮಾಣದ ತೈಲ ಲೋಡ್ ಆಗಿರೋದನ್ನ ಖಚಿತಪಡಿಸಿದೆ. ಸ್ನೇಹಿತರೆ, ಮೊದಲಿಗೆ ಹರ್ಮುಜ್ ಜಲಸಂಧಿ ಅಂದ್ರೇನು, ಯಾಕೆ ಇದರ ಬಗ್ಗೆ ಜಗತ್ತಿಗೆ ಭಯ ಅನ್ನೋದನ್ನ ನೋಡೋಣ. ಹರ್ಮುಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿಯನ್ನ ಅರೇಬಿಯನ್ ಸಮುದ್ರದೊಂದಿಗೆ ಸಂಪರ್ಕಿಸುವ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗ. ಇದು ಇರಾನ್ ಮತ್ತು ಒಮನ್ ದೇಶಗಳ ನಡುವೆ ಇದ್ದು ಜಗತ್ತಿನ ಅತ್ಯಂತ ಮಹತ್ವದ ತೈಲ ಸಾಗಣೆ ದಾರಿಗಳಲ್ಲಿ ಒಂದಾಗಿದೆ. ಈ ಜಲಸಂಧಿಯ ಅಗಲ ಅತ್ಯಂತ ಕಡಿಮೆ, ಅಂದ್ರೆ ಸುಮಾರು 33 ಕಿಲೋಮೀಟರ್ ಮಾತ್ರ. ಆದರೆ ಅದರೊಳಗೆ ಹಡಗುಗಳು ಹೋಗುವ ಸುರಕ್ಷಿತ ಮಾರ್ಗ ಇನ್ನೂ ಕೂಡ ಕಡಿಮೆ ಅಗಲದಲ್ಲಿದೆ. ಆದ್ದರಿಂದ ಈ ಪ್ರದೇಶವನ್ನ ಜಾಗತಿಕ ಇಂಧನ ಭದ್ರತೆಯ ಜೀವನಾಡಿ ಅಂತಾನು ಕರೀತಾರೆ. ಜಗತ್ನಲ್ಲಿ ಉತ್ಪಾದನೆಯಾಗುವ ಕಚ್ಚಾ ತೈಲದ ದೊಡ್ಡ ಭಾಗ ಮಧ್ಯಪೂರ್ವ ದೇಶಗಳಿಂದ ಬರ್ತಾವೆ. ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕತಾರ್ ದೇಶಗಳಿಂದ ಹೊರಡುವ ತೈಲ ಟ್ಯಾಂಕರ್ಗಳು ಬಹುತೇಕ ಎಲ್ಲವೂ ಕೂಡ ಹರ್ಮುಜ್ ಜಲಸಂಧಿಯ ಮೂಲಕವೇ ಹೊರಗೆ ಬರ್ತಾವೆ. ಒಂದು ಅಂದಾಜಿನ ಪ್ರಕಾರ ಜಾಗತಿಕ ತೈಲ ಪೂರೈಕೆಯ ಸುಮಾರು 20% ಮತ್ತು ಧ್ರುವೀಕೃತ ನೈಸರ್ಗಿಕ ಅನಿಲದ ದೊಡ್ಡ ಭಾಗವೂ ಕೂಡ ಇದೇ ಮಾರ್ಗದ ಮೂಲಕ ಸಾಗುತ್ತದೆ. ದಿನಕ್ಕೆ ಲಕ್ಷಾಂತರ ಬ್ಯಾರಲ್ಗಳಷ್ಟು ತೈಲ ಹಡಗುಗಳ ಮೂಲಕ ಈ ದಾರಿಯಿಂದ ಜಗತ್ತಿನ ವಿವಿಧ ದೇಶಗಳಿಗೆ ಹೋಗುತ್ತೆ. ಹರ್ಮುಜ್ ಜಲಸಂಧಿಯ ಬಗ್ಗೆ ಭಯ ಹುಟ್ಟಿಸುವ ಪ್ರಮುಖ ಕಾರಣ ಯುದ್ಧ. ಇರಾನ್ ಈ ಜಲಸಂಧಿಯ ಸಮೀಪದಲ್ಲಿರೋದ್ರಿಂದ ಇಲ್ಲಿ ತನ್ನ ಸೈನಿಕ ಪ್ರಭಾವವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸ್ತಾ ಇದೆ. ಮೊನ್ನೆ ತಾನೇ ತನ್ನ ವಿರುದ್ಧದ ರಾಷ್ಟ್ರಗಳು ಅಥವಾ ಶತ್ರು ದೇಶಗಳು ಈ ಮಾರ್ಗವನ್ನು ಬಳಸಿಕೊಂಡು ಸೈನಿಕ ಚಟುವಟಿಕೆ ನಡೆಸಿದ್ರೆ ಅಥವಾ ತೈಲ ಸಾಗಣೆ ಮೂಲಕ ಒತ್ತಡ ತರುವ ಪ್ರಯತ್ನ ಮಾಡಿದರೆ ಅದಕ್ಕೆ ತಕ್ಕಂತೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಅದು ಗುಡುಗಿತ್ತು. ಆದರೆ ಅದನ್ನು ಭಾರತ ಲೆಕ್ಕಿಸದೆ ತನಗೆ ಬೇಕಾದ ತೈಲವನ್ನು ಆಮದು ಮಾಡಿಕೊಂಡಿದೆ. ಸ್ನೇಹಿತರೆ, ಭಾರತ ತೈಲ ಆಮದು ಮಾಡುವಲ್ಲಿ ಬಹಳಷ್ಟು ತಂತ್ರವನ್ನು ಬಳಸಿಕೊಂಡಿತ್ತು. ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟುವ ಮುನ್ನ ತನ್ನ ಆಟೋಮೆಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅನ್ನು ಆಫ್ ಮಾಡಿತ್ತು ಮತ್ತು ಜಲಸಂಧಿಯನ್ನು ದಾಟಿದ ನಂತರ ಮತ್ತೆ ಆನ್ ಮಾಡಿದೆ ಎಂದು ಟ್ರ್ಯಾಕಿಂಗ್ ಸಾಫ್ಟ್ವೇರ್ ತೋರಿಸಿದೆ. ಹರ್ಮುಜ್ ಜಲಸಂಧಿಯ ಸುತ್ತಮುತ್ತ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದಾಗ ತೈಲ ಸಾಗಣೆ ಮಾಡುವ ದೇಶಗಳು ಈ ರೀತಿಯ ತಂತ್ರಗಳನ್ನು ಬಳಕೆ ಮಾಡ್ತಾವೆ. ಆಟೋಮೆಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅನ್ನು ತಾತ್ಕಾಲಿಕವಾಗಿ ಆಫ್ ಮಾಡೋದರಿಂದ ಹಡಗುಗಳ ಸ್ಥಳ, ವೇಗ, ದಿಕ್ಕು ಮತ್ತು ಗುರುತಿನ ಮಾಹಿತಿಯನ್ನ ಉಪಗ್ರಹ ಮತ್ತು ರೇಡಾರ್ ವ್ಯವಸ್ಥೆಗಳ ಮೂಲಕ ಇತರೆ ಹಡಗುಗಳು ಮತ್ತು ಬಂದರುಗಳಿಗೆ ತಿಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ವಾಣಿಜ್ಯ ಹಡಗುಗಳು ಈ ವ್ಯವಸ್ಥೆಯನ್ನ ಆನ್ ಮಾಡಿಕೊಂಡೇ ಹೋಗ್ತವೆ. ಇದರಿಂದ ಅವುಗಳನ್ನು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು. ಆದರೆ ಸಂಘರ್ಷದ ಪ್ರದೇಶಗಳಲ್ಲಿ ಕೆಲವೊಮ್ಮೆ ಭದ್ರತಾ ಕಾರಣಗಳಿಂದ ಹಡಗುಗಳು AIS ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಆಫ್ ಮಾಡ್ತವೆ. ಹರ್ಮುಜ್ ಜಲಸಂಧಿಯ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ಬರುತ್ತಿದ್ದ ತೈಲ ಟ್ಯಾಂಕರ್ ಕೂಡ ಇದೇ ತಂತ್ರವನ್ನು ಬಳಸ್ತು ಅಂತ ಟ್ರ್ಯಾಕಿಂಗ್ ಸಾಫ್ಟ್ವೇರ್ ಮಾಹಿತಿ ನೀಡಿದೆ.
ಹಡಗು ಜಲಸಂಧಿಗೆ ಪ್ರವೇಶಿಸುವ ಮೊದಲು ತನ್ನ AIS ವ್ಯವಸ್ಥೆಯನ್ನು ಆಫ್ ಮಾಡಿತ್ತು. ಇದರಿಂದ ಇದರ ನಿಖರವಾದ ಸ್ಥಾನಮಾನವನ್ನ ಹೊರಗಿನವರು ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಕ್ರಮದಿಂದ ಹಡಗು ತನ್ನ ಸಂಚಾರವನ್ನ ಕೆಲವು ಹೊತ್ತು ರಹಸ್ಯವಾಗಿ ನಡೆಸಲು ಸಾಧ್ಯವಾಯಿತು. ಜಲಸಂಧಿಯನ್ನ ಯಶಸ್ವಿಯಾಗಿ ದಾಟಿದ ನಂತರ ಹಡಗು ಮತ್ತೆ AIS ವ್ಯವಸ್ಥೆಯನ್ನ ಆನ್ ಮಾಡಿತು. ಇದರಿಂದ ಅದು ಸುರಕ್ಷಿತ ಪ್ರದೇಶಕ್ಕೆ ತಲುಪಿದ ಬಳಿಕವೇ ತನ್ನ ಮಾಹಿತಿ ಮತ್ತು ಟ್ರ್ಯಾಕಿಂಗ್ ವ್ಯವಸ್ಥೆಗಳಲ್ಲಿ ಕಾಣಿಸಿಕೊಂಡಿತು. ಹೀಗೆ ತಂತ್ರವನ್ನ ಬಳಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಹೆಚ್ಚಾದ ಸಂದರ್ಭದಲ್ಲಿ ಭಾರತಕ್ಕೆ ತೈಲ ಟ್ಯಾಂಕರ್ ಸುರಕ್ಷಿತವಾಗಿ ಆ ಮಾರ್ಗವನ್ನ ದಾಟಿ ಬಂದ ಘಟನೆ ಜಾಗತಿಕವಾಗಿ ಗಮನ ಸೆಳೀತಾ ಇದೆ. ಈ ಸಂದರ್ಭದಲ್ಲಿ ಅಮೆರಿಕದ ಇಂಧನ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಮಾಡಿ ಅಮೆರಿಕದ ನೌಕಾಪಡೆ ಆ ತೈಲ ಟ್ಯಾಂಕರ್ಗೆ ಬೆಂಗಾವಲಾಗಿ ನಿಂತು ಅದನ್ನ ಸುರಕ್ಷಿತವಾಗಿ ಹರ್ಮುಜ್ ಜಲಸಂಧಿ ದಾಟಲು ಸಹಾಯ ಮಾಡಿದೆ ಅಂತ ತಿಳಿಸಿದ್ದಾರೆ. ಈ ಹೇಳಿಕೆ ಹೊರಬಂದ ತಕ್ಷಣವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಶುರುವಾಯಿತು. ಆದರೆ ಕೆಲವೇ ಸಮಯದ ನಂತರ ಆ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ರು. ಇದರಿಂದ ಮತ್ತಷ್ಟು ಅನುಮಾನಗಳು ಮೂಡ್ತಾವೆ. ನಂತರ ಈ ವಿಷಯದ ಬಗ್ಗೆ ಸ್ಪಷ್ಟನೆ ನೀಡಿದ ವೈಟ್ ಹೌಸ್ ಅಮೆರಿಕದ ನೌಕಾಪಡೆ ಯಾವುದೇ ವಾಣಿಜ್ಯ ಹಡಗಿಗೆ ವಿಶೇಷವಾಗಿ ಬೆಂಗಾವಲು ನೀಡೋದಿಲ್ಲ ಅಂತ ತಿಳಿಸಿದೆ. ಆದರೆ ಅಮೆರಿಕದ ನೌಕಾಪಡೆ ಸಾಮಾನ್ಯವಾಗಿ ಪರ್ಷಿಯನ್ ಕೊಲ್ಲಿ ಮತ್ತು ಹರ್ಮುಜ್ ಜಲಸಂಧಿ ಪ್ರದೇಶದಲ್ಲಿ ಭದ್ರತಾ ಗಸ್ತು ನಡೆಸ್ತಾ ಇರುತ್ತೆ. ಈ ಗಸ್ತಿನ ಮುಖ್ಯ ಉದ್ದೇಶ ಸಮುದ್ರ ಮಾರ್ಗಗಳ ಸುರಕ್ಷತೆಯನ್ನ ಕಾಪಾಡೋದು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಹಡಗುಗಳಿಗೆ ಭದ್ರತೆ ಒದಗಿಸೋದಾಗಿರುತ್ತದೆ. ಈ ನಡುವೆ ಭಾರತಕ್ಕೆ ಬಂದ ಹಡಗಿಗೆ ಅಮೆರಿಕ ಬೆಂಬಲ ನೀಡಿರಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದ ಯುದ್ಧದ ಕರಿನೆರಳು ಹರ್ಮುಜ್ ಜಲಸಂಧಿಯ ಮೇಲೆ ಬೀಳ್ತಾ ಇದೆ. ಇದರ ಪರಿಣಾಮವಾಗಿ ತೈಲ ಸಾಗಣೆಯ ವೆಚ್ಚ ಬಹಳಷ್ಟು ಏರಿಕೆಯಾಗಿದೆ. ಫೆಬ್ರವರಿ 27ರಂದು ಪ್ರತಿ ಮೆಟ್ರಿಕ್ ಟನ್ನ ತೈಲ ಸಾಗಣೆಯ ದರವು ಸುಮಾರು $51.42 ಇತ್ತು. ಆದರೆ ಕೆಲವೇ ದಿನಗಳಲ್ಲಿ ಪರಿಸ್ಥಿತಿ ಬದಲಾಗಿದ್ದು ಮಾರ್ಚ್ 10ರ ವೇಳೆಗೆ ಅದೇ ದರ $158.63ಗೆ ಏರಿದೆ. ಅಂದರೆ ಕೆಲವು ದಿನಗಳಲ್ಲಿ ಸಾಗಣೆ ವೆಚ್ಚ 3 ಪಟ್ಟು ಹೆಚ್ಚಾಗಿದೆ. ಈ ಏರಿಕೆ ಜಾಗತಿಕ ತೈಲ ಮಾರುಕಟ್ಟೆಯನ್ನ ಆತಂಕಕ್ಕೆ ದೂಡಿದೆ. ಸಾಗಣೆ ವೆಚ್ಚ ಹೆಚ್ಚಾದರೆ ಅದರ ಪರಿಣಾಮವಾಗಿ ತೈಲದ ಒಟ್ಟು ಬೆಲೆ ಕೂಡ ಏರಿಕೆಯಾಗುತ್ತೆ. ಇದರಿಂದ ಜಾಗತಿಕ ಅನೇಕ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಇಂಧನದ ಬೆಲೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಪರಿಸ್ಥಿತಿ ವಿಶೇಷವಾಗಿ ಭಾರತಕ್ಕೆ ಹೆಚ್ಚು ಆತಂಕಕಾರಿ ಅಂತ ಹೇಳಬಹುದು. ಕಾರಣ, ಹರ್ಮುಜ್ ಜಲಸಂಧಿ ಜಾಗತಿಕ ತೈಲ ಪೂರೈಕೆಯ ಸುಮಾರು 20% ಪಾಲನ್ನು ಹೊಂದಿದೆ. ಮಧ್ಯಪೂರ್ವದ ಪ್ರಮುಖ ತೈಲ ಉತ್ಪಾದಕ ರಾಷ್ಟ್ರಗಳಿಂದ ಹೊರಡುವ ಬಹುತೇಕ ತೈಲ ಟ್ಯಾಂಕರ್ಗಳು ಇದೇ ಮಾರ್ಗದ ಮೂಲಕ ಜಗತ್ತಿನ ವಿವಿಧ ದೇಶಗಳಿಗೆ ಸಾಕ್ತಾವೆ. ಭಾರತವು ತನ್ನ ಇಂಧನ ಅಗತ್ಯದ ದೊಡ್ಡ ಭಾಗವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲೂ ಸುಮಾರು 50% ಇಂಧನ ಆಮದು ಹರ್ಮುಜ್ ಜಲಸಂಧಿಯ ಮೂಲಕವೇ ಭಾರತಕ್ಕೆ ಬರುತ್ತೆ. ಆದ್ದರಿಂದ ಈ ಮಾರ್ಗದಲ್ಲಿ ಸಮಸ್ಯೆ ಉಂಟಾದರೆ ಅದರ ಪರಿಣಾಮ ನೇರವಾಗಿ ಭಾರತದ ಇಂಧನ ಭದ್ರತೆಯ ಮೇಲೆಯೇ ಬೀಳುತ್ತೆ. ಸಾಮಾನ್ಯವಾಗಿ ಹರ್ಮುಜ್ ಜಲಸಂಧಿಯ ಮೂಲಕ ದಿನಕ್ಕೆ ಸುಮಾರು 60 ಹಡಗುಗಳು ಸಂಚಾರ ಮಾಡ್ತಾ ಇದ್ವು. ಆದರೆ ಇತ್ತೀಚಿನ ಉದ್ವಿಗ್ನ ಪರಿಸ್ಥಿತಿಯ ಕಾರಣದಿಂದ ಈ ಸಂಖ್ಯೆಯು ತೀವ್ರವಾಗಿ ಕುಸಿದಿದೆ. ದಿನಕ್ಕೆ ಕೇವಲ 2ರಿಂದ 3 ಹಡಗುಗಳು ಮಾತ್ರ ಈ ಮಾರ್ಗವನ್ನ ಬಳಸುತ್ತಿರೋದಾಗಿ ವರದಿಗಳು ಹೇಳ್ತಾ ಇದೆ. ಇದರಿಂದ ತೈಲ ಪೂರೈಕೆಯಲ್ಲಿ ಅನಿಶ್ಚಿತತೆ ಉಂಟಾಗಿದೆ. ಹಡಗುಗಳ ಸಂಚಾರ ಕಡಿಮೆಯಾದರೆ ತೈಲದ ಸರಬರಾಜು ನಿಧಾನವಾಗುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಈ ಸಮಸ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಕೆಲವು ಪರ್ಯಾಯ ಮಾರ್ಗಗಳನ್ನು ಬಳಸಲಾಗ್ತಾ ಇದೆ. ಉದಾಹರಣೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಫುಜೈರಾ ಬಂದರು ಮತ್ತು ಸೌದಿ ಅರೇಬಿಯಾದ ಯಾನ್ಬು ಬಂದರುಗಳಿಂದ ತೈಲವನ್ನು ರಫ್ತು ಮಾಡುವ ವ್ಯವಸ್ಥೆ ಇದೆ. ಈ ಮಾರ್ಗಗಳು ಹರ್ಮುಜ್ ಜಲಸಂಧಿಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ತೈಲವನ್ನು ಸಾಗಿಸೋದಕ್ಕೆ ಸಹಾಯ ಮಾಡ್ತಾವೆ. ಆದರೂ ಈ ಪರ್ಯಾಯ ಮಾರ್ಗಗಳ ಸಾಮರ್ಥ್ಯ ಸೀಮಿತವಾಗಿದೆ. ಹರ್ಮುಜ್ ಜಲಸಂಧಿಯ ಮೂಲಕ ಸಾಗುವ ಅಪಾರ ಪ್ರಮಾಣದ ತೈಲವನ್ನು ಸಂಪೂರ್ಣವಾಗಿ ಈ ಮಾರ್ಗದಲ್ಲಿ ಭರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. S&P ಗ್ಲೋಬಲ್ ಎನರ್ಜಿ ಸಂಸ್ಥೆಯ ಕಚ್ಚಾ ತೈಲ ಸಂಶೋಧನಾ ಮುಖ್ಯಸ್ಥ ಜಿಮ್ ಬುಕ್ಕಾರ್ಡ್ ಅವರ ಪ್ರಕಾರ ಈಗಾಗಲೇ ಏಷ್ಯಾದ ತೈಲ ಮಾರುಕಟ್ಟೆಯಲ್ಲಿ ಒತ್ತಡ ಕಾಣಿಸ್ತಾ ಇದೆ. ಏಷ್ಯಾದ ಅನೇಕ ಸಂಸ್ಕರಣಾಗಾರಗಳು ತಮ್ಮ ತೈಲದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಗಲ್ಫ್ ಪ್ರದೇಶದಿಂದಲೇ ಪಡಿತಾ ಇದ್ದಾವೆ. ಹರ್ಮುಜ್ ಜಲಸಂಧಿ ಹೆಚ್ಚು ಕಾಲ ಮುಚ್ಚಲ್ಪಟ್ಟರೆ ಅಥವಾ ಹಡಗುಗಳ ಸಂಚಾರ ನಿರಂತರವಾಗಿ ಕಡಿಮೆಯಾದರೆ ಅದು ಕೇವಲ ಏಷ್ಯಾ ದೇಶಗಳ ಮೇಲೆ ಮಾತ್ರವಲ್ಲದೆ ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೂ ಗಂಭೀರ ಪರಿಣಾಮ ಬೀರುತ್ತದೆ. ಇದರಿಂದ ಜಾಗತಿಕ ತೈಲ ದಾಸ್ತಾನು ಕಡಿಮೆಯಾಗುವ ಸಾಧ್ಯತೆ ಇದೆ ಮತ್ತು ಬೆಲೆಗಳು ಭಾರೀ ಪ್ರಮಾಣದಲ್ಲಿ ಏರಬಹುದು.
ಹೀಗೆ ಭಾರತಕ್ಕೆ ಬರ್ತಾ ಇದ್ದಂಥ ಒಂದು ಹಡಗು ಸೇಫ್ ಆಗಿ ಭಾರತವನ್ನು ತಲುಪಿದರೆ ಇನ್ನೊಂದು ಹಡಗಿನ ಮೇಲೆ ದಾಳಿ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅದು ಭಾರತಕ್ಕೆ ಸಂಬಂಧಪಟ್ಟಂಥ ಹಡಗಲ್ಲ, ಅಂದರೆ ಥೈಲ್ಯಾಂಡ್ಗೆ ಸಂಬಂಧಪಟ್ಟ ಹಡಗು. ಆದರೆ ಬರ್ತಾ ಇದ್ದಿದ್ದು ಭಾರತಕ್ಕೆ ಸರಕುಗಳನ್ನು ಹೊತ್ಕೊಂಡು UAEಯಿಂದ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಹರ್ಮುಜ್ ಜಲಸಂಧಿಯ ಭಾಗದಲ್ಲೇ ಈ ಹಡಗಿಗೆ ದಾಳಿ ಮಾಡಲಾಗಿದೆ. ದೊಡ್ಡ ಪ್ರಮಾಣದ ನಷ್ಟ ಕೂಡ ಆಗಿದೆ. ಸುಮಾರು 20,000 ನಾವಿಕರಿದ್ದಾರಲ್ಲ, ಅವರನ್ನು ರಕ್ಷಣೆಯನ್ನ ಮಾಡಲಾಗಿದೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಒಮನ್ನ ಸೇನೆ ಅವರನ್ನು ರಕ್ಷಣೆ ಮಾಡಿದೆ ಎನ್ನುವಂಥ ಸುದ್ದಿ ಇದೆ. ಏನೇ ಆದರೂ ಹರ್ಮುಜ್ ಜಲಸಂಧಿ ಈಗ ಅಕ್ಷರಶಃ ರಣರಂಗವಾಗಿದೆ. ಒಂದು ತೈಲ ಹೊತ್ತಂಥ ಟ್ಯಾಂಕರ್ ಭಾರತಕ್ಕೆ ಸುರಕ್ಷಿತವಾಗಿ ಬರಲಿದೆ. ಆದರೆ ಸರಕು ಸಾಗಣೆ ಮಾಡ್ತಾ ಇದ್ದಂಥ ಹಡಗು UAEಯಿಂದ ಭಾರತದ ಕಾಂಡ್ಲಾ ಬಂದರಿಗೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಹರ್ಮುಜ್ ಜಲಸಂಧಿಯ ಭಾಗದಲ್ಲಿ ದಾಳಿ ಮಾಡಲಾಗಿತ್ತು. ಈ ದಾಳಿಯಲ್ಲಿ ಹಡಗು ಸಂಪೂರ್ಣವಾಗಿ ಧ್ವಂಸವಾಗಿರುವಂತಹ ಫೋಟೋಗಳನ್ನು ಬಿಡುಗಡೆ ಮಾಡಲಾಗಿದೆ. ಅಲ್ಲಿದ್ದಂಥ ನಾವಿಕರನ್ನ ಈಗಾಗಲೇ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಏನೇ ಆದರೂ ಇನ್ನು ಕೆಲವು ದಿನಗಳ ಕಾಲ ಹರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಹಡಗು ಸಂಚಾರ ಮಾಡೋದು ತುಂಬಾನೇ ಡೇಂಜರ್. ಅದರಲ್ಲೂ ಇರಾನ್ ಜಲಬಾಂಬ್ಗಳನ್ನು ಇಟ್ಟಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಎಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ. ಅಮೆರಿಕ ಹೇಳ್ತಾ ಇದೆ 16 ಹಡಗುಗಳನ್ನು ನಾವು ಹೊಡೆದುರುಳಿಸಿದ್ದೇವೆ, ಜಲಬಾಂಬ್ ಇಡ್ತಾ ಇದ್ದಂಥ ಹಡಗುಗಳ ಮೇಲೆ ದಾಳಿ ಮಾಡಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಆದರೆ ಇರಾನ್ ಯಾವೆಲ್ಲ ಆಯಕಟ್ಟಿನ ಪ್ರದೇಶದಲ್ಲಿ ಬಾಂಬ್ಗಳನ್ನು ಇಟ್ಟಿದೆಯೋ ಗೊತ್ತಿಲ್ಲ. ಹೀಗಾಗಿ ಇನ್ನು ಸ್ವಲ್ಪ ದಿನ ಹರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಹಡಗು ಸಂಚಾರ ಮಾಡೋದು ತುಂಬಾನೇ ಡೇಂಜರಸ್. ಅಂಥದ್ರಲ್ಲಿ ಭಾರತಕ್ಕೆ ಒಂದು ಹಡಗು ಸುರಕ್ಷಿತವಾಗಿ ಮರಳಿರೋದು ನಿಜಕ್ಕೂ ಅದು ಒಂದು ರೀತಿಯ ರಿಲೀಫ್. ಕಾರಣ ತೈಲವನ್ನು ಹೊತ್ಕೊಂಡು ಬಂದಿದೆ, ಮತ್ತೊಂದು ಕಡೆ ಭಾರತದ ಚಾಣಾಕ್ಷತನ ಕೂಡ ಇದರಲ್ಲಿ ಪ್ರದರ್ಶನಗೊಂಡಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.